ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 15 ಮತ್ತು 16ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ಇರುತ್ತೆ. ಹಾಗೆ ಹಳೆಯ ಕ್ಲಾಸಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಸೊ ವಿಸಿಟ್ ಮಾಡಿ ಹಳೆಯ ಕ್ಲಾಸಸ್ಸನ್ನು ಕೂಡ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಮೊಹಮ್ಮದ್ ಮುಯಿಜು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಮಾಲ್ಡೀವ್ಸ್, ಶ್ರೀಲಂಕಾ, ನೆದರ್ಲ್ಯಾಂಡ್, ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಮೊಹಮ್ಮದ್ ಮುಯಿಜು ಮಾಲ್ಡೀವ್ಸ್ ದೇಶದ ಅಧ್ಯಕ್ಷರಾಗ್ತಾರೆ. ಮಾಲ್ಡೀವ್ಸ್ ಇತ್ತೀಚೆಗೆ ಭಾರತಕ್ಕೆ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ದೇಶದ ಸೈನಿಕರನ್ನು ವಾಪಸ್ ಕರೆಸ್ಕೋಬೇಕು ಅಂತ ಹೇಳಿ ಒಂದು ಗಡುವನ್ನು ಕೊಡುತ್ತೆ. ಮಾಲ್ಡೀವ್ಸ್ನಲ್ಲಿ ಪ್ರಸ್ತುತ 77 ಸೈನಿಕರಿದ್ದಾರೆ, ಭಾರತೀಯ ಸೈನಿಕರಿದ್ದಾರೆ. ಎಲ್ಲರನ್ನ ಕೂಡ ವಾಪಸ್ ಕರೆಸ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಈ ಒಂದು ಕಹಾನಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಸ್ತುತ ಭಾರತ ಮತ್ತು ಮಾಲ್ಡೀವ್ಸ್ನ ನಡುವೆ ಒಂದು ಬಿಕ್ಕಟ್ಟು ಉಂಟಾಗುತ್ತೆ, ಒಂದು ಸ್ನೇಹದಲ್ಲಿ ಬಿಕ್ಕಟ್ಟು ಉಂಟಾಗುತ್ತೆ. ನರೇಂದ್ರ ಮೋದಿಯವರು ಲಕ್ಷದ್ವೀಪ್ಗೆ ವಿಸಿಟ್ ಮಾಡ್ತಾರೆ, ಭಾರತೀಯ ಒಂದು ಐಲ್ಯಾಂಡ್ ಲಕ್ಷದ್ವೀಪ್ಗೆ ವಿಸಿಟ್ ಮಾಡ್ತಾರೆ. ಲಕ್ಷದ್ವೀಪ್ಗೆ ವಿಸಿಟ್ ಮಾಡಿದ್ಮೇಲೆ ಲಕ್ಷದ್ವೀಪ್ಗೆ ವಿಸಿಟ್ ಮಾಡೋಕ್ಕೆ ಒಂದು ಪ್ರವಾಸಿಗರಿಗೂ ಕೂಡ ಕರೆಯನ್ನು ಕೊಡ್ತಾರೆ. ಸೋಷಿಯಲ್ ಮೀಡಿಯಾಸಲ್ಲಿ ಆ ಒಂದು ಫೋಟೋಸನ್ನು ವಿಡಿಯೋಸನ್ನು ಪೋಸ್ಟ್ ಮಾಡ್ತಾರೆ. ಇದಾದ್ಮೇಲೆ ಏನಾಗುತ್ತೆ, ಮಾಲ್ಡೀವ್ಸ್ನ 3 ಸಚಿವರು ಏನು ಮಾಡ್ತಾರೆ, ಮೋದಿಯವರ ಕುರಿತು ಆಕ್ಷೇಪಾರ್ಹವಾದಂತಹ ಹೇಳಿಕೆಯನ್ನು ಕೊಡ್ತಾರೆ. ಅದರ ನಂತರ ಮಾಲ್ಡೀವ್ಸ್ ಆ 3 ಸಚಿವರನ್ನು ವಜಾ ಮಾಡುತ್ತೆ, ಸಸ್ಪೆಂಡ್ ಮಾಡುತ್ತೆ ತಮ್ಮ ಸಂಪುಟದಿಂದ. ಮತ್ತು ಸೋಷಿಯಲ್ ಮೀಡಿಯಾಸ್ನಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಬೈಕಾಟ್ ಮಾಲ್ಡೀವ್ಸ್ ವಿಸಿಟ್ ಲಕ್ಷದ್ವೀಪ್ಗೆ ಭೇಟಿಯನ್ನು ಕೊಡಿ, ಮಾಲ್ಡೀವ್ಸನ್ನು ಬೈಕಾಟ್ ಮಾಡಿ ಅಂತ. ಯಾಕಂದರೆ ಭಾರತದಿಂದ ಹಲವಾರು ಪ್ರವಾಸಿಗರು ಏನು ಮಾಡ್ತಾರೆ, ಮಾಲ್ಡೀವ್ಸ್ಗೆ ಭೇಟಿ ಕೊಡ್ತಾರೆ. ಆ ಮಾಲ್ಡೀವ್ಸ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಎಕನಾಮಿಕ್ ಸೋರ್ಸ್ ಅಲ್ಲಿ ಜನರೇಷನ್ ಆಗುತ್ತೆ. ಎಲ್ಲಿ ಮಾಲ್ಡೀವ್ಸ್ನ ಒಂದು ಎಕನಾಮಿಕ್ ಸೋರ್ಸ್ ಜನರೇಟ್ ಆಗುತ್ತೆ. ಮಾಲ್ಡೀವ್ಸ್ಗೆ ಮುಖ್ಯವಾದಂತಹ ಎಕನಾಮಿಕ್ ಸೋರ್ಸ್ ಏನು ಅಂತಂದರೆ ಅದು ಟೂರಿಸಂ. ಟೂರಿಸಂ ಒನ್ಸ್ ಸ್ಟಾಪ್ ಆಯಿತು ಅಂತಂದರೆ ಮಾಲ್ಡೀವ್ಸ್ದು ಆರ್ಥಿಕ ಸ್ಥಿತಿ ಏನಾಗುತ್ತೆ, ಹದಗೆಡುತ್ತೆ. ಇನ್ನೊಂದು ಕಡೆ ಮಾಲ್ಡೀವ್ಸ್ಗೆ ಸಪೋರ್ಟ್ ಮಾಡ್ತಾ ಇರೋದು ಯಾರು ಅಂತಂದರೆ ಚೀನಾ. ಚೀನಾ ಮಾಲ್ಡೀವ್ಸ್ಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಯಾವಾಗ ಆಕ್ಷೇಪಾರ್ಹವಾದಂತಹ ಹೇಳಿಕೆ ನರೇಂದ್ರ ಮೋದಿಯವರ ಕುರಿತು ಬರುತ್ತೆ, ಮತ್ತಷ್ಟು ಒಂದು ಸೋಷಿಯಲ್ ಮೀಡಿಯಾಸ್ಗಳಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೈಕಾಟ್ ಮಾಲ್ಡೀವ್ಸನ್ನು ಬಹಿಷ್ಕರಿಸಬೇಕು, ಮಾಲ್ಡೀವ್ಸ್ಗೆ ವಿಸಿಟ್ ಮಾಡೋದನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದಾದ ಕೆಲವೇ ಗಂಟೆಗಳಲ್ಲಿ ಏನಾಗುತ್ತೆ, ಹಲವಾರು ಒಂದು ಹೋಟೆಲ್ ಬುಕಿಂಗ್ಸ್ಗಳೇನಾಗುತ್ತೆ ಅಥವಾ ಫ್ಲೈಟ್ ಬುಕಿಂಗ್ಸ್ ಕ್ಯಾನ್ಸಲ್ ಆಗುತ್ತೆ ಭಾರತದಿಂದ. ಮಾಲ್ಡೀವ್ಸ್ಗೆ ಅತಿ ಹೆಚ್ಚು ಭೇಟಿ ಕೊಡುತ್ತಿರುವಂತಹ ಪ್ರವಾಸಿಗರು ಭಾರತೀಯರು ಅತಿ ಹೆಚ್ಚು ಒಂದು ರ್ಯಾಂಕಿಂಗಲ್ಲಿ ಫಸ್ಟ್ ಬರುತ್ತೆ. ಸೆಕೆಂಡ್ ಪ್ಲೇಸ್ನಲ್ಲಿ ಚೀನಾ ಇದೆ. ಫಸ್ಟ್ ಪ್ಲೇಸಲ್ಲಿ ಭಾರತ ಇದೆ, ಸೆಕೆಂಡ್ ಪ್ಲೇಸ್ನಲ್ಲಿ ಚೀನಾ ಏನಿದೆ, ಅತಿ ಹೆಚ್ಚು ಭೇಟಿ ನೀಡೋದು ಮಾಲ್ಡೀವ್ಸ್ಗೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ನಂತರ ಪ್ರೆಸೆಂಟ್ ಏನಾಗ್ತಾ ಇದೆ ಅಂತಂದರೆ, ನಿಮ್ಮ ಸೈನಿಕರನ್ನು ನೀವು ವಾಪಸ್ ಕರೆಸ್ಕೋಬೇಕು ಅಂತ ಹೇಳಿ ಮಾಲ್ಡೀವ್ಸ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮುಯಿಜು ಅವರು ಒಂದು ಗಡುವನ್ನು ಕೊಡ್ತಾರೆ. ಮಾಲ್ಡೀವ್ಸ್ ಚಿಕ್ಕ ದೇಶ ಇರಬಹುದು, ಆದರೆ ಯಾವುದೇ ದೇಶದ ದಬ್ಬಾಳಿಕೆಯನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಎಲ್ಲ ಬೆಳವಣಿಗೆಗಳು ಪ್ರಸ್ತುತ ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ನಡೀತಾ ಇದೆ. ಮಾಲ್ಡೀವ್ಸ್ನ ರಾಜಧಾನಿ ಮಾಲ್ಡೀವ್ಸ್ ಏಷ್ಯಾದ ಅತ್ಯಂತ ಚಿಕ್ಕ ದೇಶ. ಏಷ್ಯಾ ಕಾಂಟಿನೆಂಟ್ದು ಅತ್ಯಂತ ಚಿಕ್ಕ ದೇಶ ಆಗುತ್ತೆ. ಹಾಗೆ ಇಲ್ಲಿ ಮಾತನಾಡುವಂತಹ ಅಥವಾ ಅಧಿಕೃತ ಭಾಷೆ ಯಾವುದು ಅಂತಂದರೆ ದಿವೇಹಿ ಇಲ್ಲಿನ ಅಧಿಕೃತ ಭಾಷೆ ಆಗುತ್ತೆ. ಮುಂದಿನ ಪ್ರಶ್ನೆ, ಶೇಖ್ ಹಸೀನಾ ಸತತವಾಗಿ 4ನೇ ಬಾರಿಗೆ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಕಜಾಕಿಸ್ತಾನ್, ಟರ್ಕಿ, ಅಲ್ಜೀರಿಯಾ, ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಸತತವಾಗಿ 4ನೇ ಬಾರಿಗೆ ಶೇಖ್ ಹಸೀನಾ ಅವರು ಆಯ್ಕೆಯಾಗ್ತಾರೆ. ಇಲ್ಲಿ ಬಾಂಗ್ಲಾದೇಶ ಜಿಯೋಗ್ರಫಿಕಲ್ ಆಗಿ ತುಂಬ ಭಾರತಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಸುಸ್ಥಿರ ಸರ್ಕಾರ ಇತ್ತು ಅಂತಂದರೆ ಅಲ್ಲೂ ಕೂಡ ಬಹಳ ಹೆಲ್ಪ್ಫುಲ್ ಆಗುತ್ತೆ ಬಾಂಗ್ಲಾದೇಶಕ್ಕೆ ಮತ್ತು ಭಾರತಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಭಾರತ ಮತ್ತು ಬಾಂಗ್ಲಾದೇಶ್ ಒಂದು ಸ್ನೇಹ ಜೀವಿಯಾಗಿ ಸ್ನೇಹದ ಒಂದು ಸಂಬಂಧವನ್ನು ಹೊಂದಿರ್ತವೆ.
ಸೊ ಇಲ್ಲಿ ಜಿಯೋಗ್ರಫಿಕಲ್ ಲೊಕೇಶನ್ ನೋಡೋದಾದರೆ ಜಿಯೋಗ್ರಫಿಕಲ್ ಆಗಿ ಬಾಂಗ್ಲಾದೇಶ್ ಇಲ್ಲಿ ಬರುತ್ತೆ, ಭಾರತ ಇಲ್ಲಿದೆ. ಸೊ ಭಾರತಕ್ಕೆ ಒಂದು ರೈಟ್ ಸೈಡ್ ಬಾಂಗ್ಲಾದೇಶ್ ಇರುತ್ತೆ. ಇನ್ನು ಬಾಂಗ್ಲಾದೇಶ್ ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಿದೆ. ಇನ್ನು ಬಾಂಗ್ಲಾದೇಶದ ಮೇಲೆ ಭೂತಾನ್ ಬರುತ್ತೆ, ಬಾಂಗ್ಲಾದೇಶದ ಮೇಲೆ. ಇನ್ನು ರೈಟ್ ಸೈಡ್ ಮಯನ್ಮಾರ್ ಬರುತ್ತೆ, ಮಯನ್ಮಾರ್ ಬರುತ್ತೆ. ಸೊ ಇಲ್ಲಿ ಯಾವ ಕಂಟ್ರೀಸ್ಗಳು ಒಂದು ಬಾರ್ಡರ್ ಹೊಂದಿದೆ ಅಂತಂದರೆ ಒಂದು ಭಾರತ, ಒಂದು ಭೂತಾನ್, ಒಂದು ಮಯನ್ಮಾರ್. ಈ ಕಡೆ ಬೇ ಆಫ್ ಬೆಂಗಾಲ್ ಅಟ್ಯಾಚ್ ಇರುತ್ತೆ. ಇನ್ನು ಈ ಕಡೆ ನೇಪಾಳ ಬರುತ್ತೆ. ಸೊ ಈ ರೀತಿಯಾಗಿ ಜಿಯೋಗ್ರಫಿಕಲ್ ಆಗಿ ಬಾಂಗ್ಲಾದೇಶ್ ಲೊಕೇಟ್ ಆಗಿರುತ್ತೆ. ಇನ್ನು ಬಾಂಗ್ಲಾದೇಶದ ರಾಜಧಾನಿ ಯಾವುದು ಅಂತಂದರೆ ಅದು ಢಾಕಾ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಅಲ್ಲಿರುವಂತಹ ಅಧಿಕೃತ ಕರೆನ್ಸಿ ಯಾವುದು ಅಂದರೆ ಟಾಕಾ. ಸೊ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಯಾರು ಶೇಖ್ ಹಸೀನಾ ಅವರು ಆಯ್ಕೆ ಆಗ್ತಾರೆ. ಶೇಖ್ ಹಸೀನಾ ಅವರ ಪಕ್ಷ ಯಾವುದು ಅಂತಂದರೆ ಅವಾಮಿ ಲೀಗ್ ಶೇಖ್ ಹಸೀನಾ ಅವರ ಪಕ್ಷ. ಇನ್ನು ಪ್ರಮುಖ ವಿರೋಧ ಪಕ್ಷ ಯಾವುದು ಅಂತಂದರೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ. ಬಾಂಗ್ಲಾದೇಶದ ರಾಷ್ಟ್ರಪಿತ ಯಾರು ಅಂತಂದರೆ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶದ ರಾಷ್ಟ್ರಪಿತ. ಹಲವಾರು ಎಕ್ಸಾಮ್ಸ್ಗಳಲ್ಲಿ PSI, PC, KPSC ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಹಾಗೂ ಇಲ್ಲಿನ ರಾಷ್ಟ್ರಗೀತೆ ಯಾವುದು ಅಂತಂದರೆ ಅಮರ್ ಸೋನಾರ್ ಬಾಂಗ್ಲಾ ಇಲ್ಲಿನ ರಾಷ್ಟ್ರಗೀತೆ ಆಗುತ್ತೆ. ಹಾಗೆ ರಾಜಧಾನಿ ಢಾಕಾ, ಕರೆನ್ಸಿ ಟಾಕಾ, ಅಧಿಕೃತ ಭಾಷೆ ಬೆಂಗಾಲಿ ಅಧಿಕೃತ ಭಾಷೆ. ಇನ್ನು ಪ್ರಸ್ತುತ ಅಧ್ಯಕ್ಷರು ಯಾರು ಅಂತಂದರೆ ಮೊಹಮ್ಮದ್ ಶಹಾಬುದ್ದೀನ್ ಪ್ರಸ್ತುತ ಪ್ರೆಸಿಡೆಂಟ್ ಇದ್ದಾರೆ ಬಾಂಗ್ಲಾದೇಶನಲ್ಲಿ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಉದ್ದೇಶ ಏನು ಅಂತ ಕೇಳಲಾಗಿದೆ. ಆಯ್ಕೆಗಳನ್ನು ನೋಡೋಣ. ಮಹಿಳೆಯರ ಸಬಲೀಕರಣ ಹಾಗೂ ಆರೋಗ್ಯ ಸುಧಾರಣೆ, ಉಸಿರಾಟ ಕಾಯಿಲೆಯಿಂದ ಚಿಕ್ಕ ಮಕ್ಕಳ ರಕ್ಷಣೆ, ಅಶುದ್ಧ ಅಡುಗೆ ಇಂಧನದಿಂದ ಉಂಟಾಗುವಂತಹ ಸಾವಿನ ಸಂಖ್ಯೆ ಕಡಿಮೆ ಮಾಡೋದು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಮೇಲಿನ ಎಲ್ಲವೂ ಕೂಡ ಆಗುತ್ತೆ. ಸೊ ಯಾಕೆ ಈ ಒಂದು ಸ್ಕೀಮ್ ಇವಾಗ ನ್ಯೂಸಲ್ಲಿ ಇದೆ ಅಂತಂದರೆ ಇದರ ಬಳಕೆ ಕಮ್ಮಿ ಆಗ್ತಾ ಇದೆ, LPG ಬಳಕೆ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಸಂಬಂಧಪಡೋದೇ LPG ಬಳಕೆಗೆ. LPGಯನ್ನು ಒಂದು ಫ್ರೀ LPG ಕನೆಕ್ಷನ್ ಕೊಡೋದು ಈ ಯೋಜನೆಯ ಉದ್ದೇಶ ಆಗಿತ್ತು. ಸೊ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನು ಬರುತ್ತೆ, ಸೊ LPG. ಸೊ ಇದರ ಉದ್ದೇಶಗಳು ಏನೇನು ಅಂತಂದರೆ, ಒಂದನೇದು ಮಹಿಳೆಯರ ಸಬಲೀಕರಣ ಹಾಗೂ ಆರೋಗ್ಯದ ಸುಧಾರಣೆ. ಯಾವ ರೀತಿಯ ಆರೋಗ್ಯದ ಸುಧಾರಣೆ ಅಂತಂದರೆ ಸೌದೆಯನ್ನು ಬಳಸೋದ್ರಿಂದ, ಸೊ ಕಟ್ಟಿಗೆಯನ್ನು ಬಳಸೋದ್ರಿಂದ ಅವರ ಆರೋಗ್ಯ ಹದಗೆಡುತ್ತೆ ಒಲೆ ಮುಂದೆ ಕೂತ್ಕೊಂಡು. ಆ ಆರೋಗ್ಯವನ್ನು ಸುಧಾರಣೆ ಮಾಡೋಕೆ ಈ ಒಂದು LPG ಕನೆಕ್ಷನ್ ಕೊಡೋದು ಉದ್ದೇಶ ಆಗುತ್ತೆ. ಎರಡನೇ ಉದ್ದೇಶ ಉಸಿರಾಟ ಕಾಯಿಲೆಯಿಂದ ಚಿಕ್ಕ ಮಕ್ಕಳ ರಕ್ಷಣೆ. ಮನೆಯಲ್ಲಿ ಅಡುಗೆ ಮಾಡಿದಾಗ ಅದರಿಂದ ಬಂದಂಥ ಹೊಗೆಯಿಂದ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಗೆ ಏನಾಗ್ತಾ ಇರುತ್ತೆ, ಒಂದು ಕಾಯಿಲೆ ಬರುತ್ತೆ. ಹಾಗಾಗಿ ಉಸಿರಾಟ ಕಾಯಿಲೆಯಿಂದ ಆ ಚಿಕ್ಕ ಮಕ್ಕಳನ್ನು ರಕ್ಷಣೆ ಮಾಡೋಕೆ LPG ಕನೆಕ್ಷನನ್ನು ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಕೇಂದ್ರ ಸರ್ಕಾರ. ಇನ್ನು ಅಶುದ್ಧ ಅಡುಗೆ ಇಂಧನದಿಂದ ಉಂಟಾಗುವಂಥ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡೋದು. ಈ ಎಲ್ಲ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಒಂದು ಇಂಪ್ಲಿಮೆಂಟ್ ಮಾಡ್ತಾರೆ, ಒಂದು ಸ್ಟಾರ್ಟ್ ಮಾಡ್ತಾರೆ. ಈ ಉಜ್ವಲ್ ಯೋಜನೆ ಏನಿದೆ ಇದು LPG ಕನೆಕ್ಷನ್, ಫ್ರೀ LPG ಕನೆಕ್ಷನ್ಗೆ ಸಂಬಂಧಪಟ್ಟತ್ತೆ. ಹಾಗಾದರೆ ಈ ಯೋಜನೆ ಯಾಕೆ ಇವಾಗ ಸುದ್ದಿಯಲ್ಲಿದೆ ಅಂತಂದರೆ ಇದರ ಸಹಾಯಧನವನ್ನು, ಸಬ್ಸಿಡಿಯನ್ನು ಕಡಿತ ಮಾಡುತ್ತೆ ಕೇಂದ್ರ ಸರ್ಕಾರ. ಹಾಗಾಗಿ ಇದರ ಬೆಲೆ ಏರಿಕೆ ಆಗುತ್ತೆ. ಒನ್ಸ್ ಬೆಲೆ ಏರಿಕೆ ಆದಮೇಲೆ ಇದರ ಬಳಕೆ ಕಡಿಮೆ ಆಗ್ತಾ ಇದೆ, ಎಸ್ಪೆಷಲಿ ರೂರಲ್ ಏರಿಯಾಸ್ನಲ್ಲಿ. ಯಾಕಂದರೆ 900+ ಅಮೌಂಟನ್ನು ಕೊಟ್ಟು ಅದನ್ನು ರೀಫಿಲ್ ಮಾಡುವಂತಹ ಕೆಪಾಸಿಟಿ ಹಲವಾರು ಕುಟುಂಬಗಳಿಗೆ ಇರೋದಿಲ್ಲ. ಸೊ ಈ ಒಂದು ಚಾರ್ಟನ್ನು ನೋಡಿದಾಗ LPGಯ ಸಹಾಯಧನ ಎಷ್ಟು ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ, ಅತಿ ಹೆಚ್ಚು ಕೊಟ್ಟಿದ್ದು 2018 ಮತ್ತು 19ರಲ್ಲಿ ಅತಿ ಹೆಚ್ಚು ಕೊಡುತ್ತೆ 37,209 ಕೋಟಿ. 37,209 ಕೋಟಿ ಕೇವಲ LPGಗೆ ಸಬ್ಸಿಡಿ ಕೊಡೋಕೆ, ಸಹಾಯಧನ ಕೊಡೋಕೆ ಅಮೌಂಟನ್ನು ಮೀಸಲಿಟ್ಟಿದ್ರು. ಆದರೆ ಬರ್ತಾ ಪ್ರತಿ ವರ್ಷ ಹೋದಂತೆ ಆ ಅಮೌಂಟ್ ಕಡಿಮೆ ಆಗ್ತಾ ಬಂತು. ಅತಿ ಕಡಿಮೆ ಅಂತಂದರೆ 2021-22ರಲ್ಲಿ 1,811 ಕೋಟಿ ರೂಪಾಯಿಗಳಷ್ಟು ಅದಕ್ಕೆ ಖರ್ಚನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಬಟ್ ಇವಾಗ 2023-24ರಲ್ಲಿ 2,257 ಕೋಟಿಗಳಷ್ಟು ಖರ್ಚಾಗಿದೆ. ಸೊ ವರ್ಷ ಹೋದಂತೆ ಆ ಅಮೌಂಟ್ ಕಡಿಮೆ ಆಗ್ತಾನೆ ಬಂದಿದೆ. ಹಾಗಾಗಿ ಸಹಾಯಧನವನ್ನು ನಿಲ್ಲಿಸಿದರ ಪರಿಣಾಮದಿಂದ LPG ಸಿಲಿಂಡರ್ಗಳ ದರ ಏನಾಗಿದೆ, ಏರಿಕೆ ಆಗಿದೆ. ಹೀಗಾಗಿ ಸರ್ಕಾರ ಏನು ಮಾಡುತ್ತೆ, ಸಹಾಯಧನದ ಮೇಲೆ ಮಾಡುತ್ತಿದ್ದ ವೆಚ್ಚ ಕೂಡ ಇದಕ್ಕೆ ಇಳಿಕೆ ಆಗಿದೆ. ವಾಪಸ್ಸಾಗಿ ರೀಫಿಲ್ ಯಾರೂ ಕೂಡ ಮಾಡ್ಕೋತಾ ಇಲ್ಲ. ಇನ್ನು 9 ಕೋಟಿಗಿಂತ ಹೆಚ್ಚು ಜನ ಇದಕ್ಕೆ ಒಂದು ಒಳಪಟ್ಟಿರ್ತಾರೆ ಈ ಒಂದು ಯೋಜನೆಗೆ ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಆ ಯೋಜನೆಯಿಂದ ಬಹಳಷ್ಟು ಜನ ಹೊರಗಡೆ ಇದ್ದಾರೆ, ಯಾಕಂದರೆ ಅವರಿಗೆ ರೀಫಿಲ್ ಮಾಡುವಂಥ ಕೆಪಾಸಿಟಿ ಇಲ್ಲ, ಸಬ್ಸಿಡಿ ಸಿಗದೇ ಇರೋ ಕಾರಣಕ್ಕಾಗಿ.
ಇನ್ನು ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಏನಿದೆ ಇದು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಸಚಿವಾಲಯದ ಒಂದು ಯೋಜನೆ ಆಗುತ್ತೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯ ಕೇಳ್ತಾರೆ, ಯಾವ ಸಚಿವಾಲಯ ಈ ಯೋಜನೆ ಪ್ರಾರಂಭ ಮಾಡ್ತು ಅಂತ ಕೇಳಿದ್ರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಸಚಿವಾಲಯ ಈ ಯೋಜನೆಯನ್ನ ಪ್ರಾರಂಭ ಮಾಡುತ್ತೆ. ಗ್ರಾಮೀಣ ಕುಟುಂಬಗಳಿಗೆ ನೆನಪಿಟ್ಕೋಬೇಕು, ಗ್ರಾಮೀಣ ಕುಟುಂಬಗಳಿಗೆ LPG ಸಂಪರ್ಕ ಒದಗಿಸುವಂತಹ ಯೋಜನೆಯ ಉದ್ದೇಶ ಸಾಂಪ್ರದಾಯಿಕ ಅಡುಗೆ ಇಂಧನ. ಸಾಂಪ್ರದಾಯಿಕ ಅಡುಗೆ ಇಂಧನ ಅಂತಂದರೆ ಸೌದೆ ಅವೆಲ್ಲವೂ ಕೂಡ ಸಾಂಪ್ರದಾಯಿಕ ಅಡುಗೆ ಇಂಧನ ಆಗುತ್ತೆ. ಅದರ ಬಳಕೆಯಿಂದ ಗ್ರಾಮೀಣ ಮಹಿಳೆಯರ ಆರೋಗ್ಯದ ಮೇಲೆ ಹಾಗೂ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇದನ್ನು ಕಡಿಮೆ ಮಾಡೋಕೆ ಈ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಯೋಜನೆಯ ಉದ್ದೇಶ ಆಲ್ರೆಡಿ ಹೇಳಿರೋ ಹಾಗೆ ಮಹಿಳೆಯರ ಸಬಲೀಕರಣ, ಅವರ ಆರೋಗ್ಯವನ್ನು ರಕ್ಷಣೆ ಮಾಡೋದು, ಅಶುದ್ಧ ಅಡುಗೆ ಇಂಧನದಿಂದ ಭಾರತದಲ್ಲಿ ಉಂಟಾಗುವಂತಹ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡೋದು, ಹಾಗೆ ಪಳೆಯುಳಿಕೆ ಇಂಧನವನ್ನು ಸುಡುವ ಮೂಲಕ ಒಳಾಂಗಣ ವಾಯು ಮಾಲಿನ್ಯ, ಸೊ ಇಂಡೋರ್ ಪೊಲ್ಯೂಷನ್ ಏನಿರುತ್ತೆ ಮನೆಯ ಒಳಗಡೆ ಉಂಟಾಗುವಂತಹ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡೋದು, ಈ ಎಲ್ಲ ಒಂದು ಉದ್ದೇಶಗಳನ್ನು ಈಡೇರಿಸೋದು ಈ ಯೋಜನೆಯ ಉದ್ದೇಶ ಆಗುತ್ತೆ. ಮುಂದಿನ ಪ್ರಶ್ನೆ, ಫೆಡ್ರಿಕ್ ಇತ್ತೀಚೆಗೆ ಯಾವ ದೇಶದ ರಾಜನಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ? ಫೆಡ್ರಿಕ್ ಇತ್ತೀಚೆಗೆ ಯಾವ ದೇಶದ ರಾಜನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಡೆನ್ಮಾರ್ಕ್, ಭೂತಾನ್, ಬಾರ್ಬಡೋಸ್, ಬ್ರೂನೈ. ಇಲ್ಲಿ ಆಪ್ಷನ್ಸ್ ಅನ್ನು ಓದುವಂತಹ ಉದ್ದೇಶ ಏನು ಅಂತಂದ್ರೆ ಎಕ್ಸಾಮಲ್ಲೂ ಕೂಡ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ, ಹಾಗಾಗಿ ಒಂದು ಆಪ್ಷನ್ ಓದೋದು ರೂಢಿ ಆಗಲಿ ತಮಗೆ ಅಂತ ಕೂಡ ಕೊಟ್ಟಿದ್ದೀವಿ ಆಪ್ಷನ್ಸ್. ಕೆಲವರು ಕೇಳ್ತಾರೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳಿ ಅಂತ, ಬಟ್ ಆಪ್ಷನ್ಸ್ ಅನ್ನ ಒನ್ಸ್ ಆರ್ ಟ್ವೈಸ್ ನೀವು ಓದುವಂಥದ್ದು ಪ್ರಾಕ್ಟೀಸ್ ಆಗಬೇಕು. ಬಿಕಾಸ್ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಗೊತ್ತಾಗಲ್ಲ ನಮಗೆ, ಹಾಗಾಗಿ ಆಪ್ಷನ್ಸ್ ಓದೋದು ರೂಢಿ ಇದ್ರೆ ಅಲ್ಲೂ ಕೂಡ ನಾವು ಓದ್ತೀವಿ. ಸೊ ಒನ್ಸ್ ಅಗೇನ್ ಐ ರಿಪೀಟ್ ಆಪ್ಷನ್ಸ್: ಡೆನ್ಮಾರ್ಕ್, ಭೂತಾನ್, ಬಾರ್ಬಡೋಸ್ ಮತ್ತು ಬ್ರುನೈ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಡೆನ್ಮಾರ್ಕ್ ದೇಶದ ರಾಜನಾಗಿ ಫೆಡ್ರಿಕ್ ಅವರು ಆಯ್ಕೆ ಆಗ್ತಾರೆ. ಸೊ ಡೆನ್ಮಾರ್ಕ್ನ 10ನೇ ರಾಜನಾಗಿ ಆಯ್ಕೆ ಆಗ್ತಾರೆ. ಡೆನ್ಮಾರ್ಕ್ನ ರಾಜಧಾನಿ ಯಾವುದು? ಕೋಪನ್ ಹೇಗನ್ ಡೆನ್ಮಾರ್ಕ್ನ ರಾಜಧಾನಿ ಆಗುತ್ತೆ. ಸೊ ಡೆನ್ಮಾರ್ಕ್ನ ರಾಜನಾಗಿ ಯಾರು? ಫೆಡ್ರಿಕ್ ರವರು ಆಯ್ಕೆ ಆಗ್ತಾರೆ. ಸೊ ಡೆನ್ಮಾರ್ಕ್ನ ಒಂದು ಲೊಕೇಶನನ್ನು ನೋಡೋಣ. ಭಾರತ ಎಲ್ಲಿದೆ? ಭಾರತ ಇಲ್ಲಿದೆ, ನೆನ್ಪಿಟ್ಕೋಬೇಕು. ಭಾರತ ಈ ರೀತಿ ಇದೆ. ಮುಂದೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕಮೆನಿಸ್ತಾನ್, ಉಕ್ರೇನ್, ಬೆಲಾರಸ್ ಹೋಗಿ ಇಲ್ಲಿ ಡೆನ್ಮಾರ್ಕ್ ಬರುತ್ತೆ. ನೆನ್ಪಿಟ್ಕೋಬೇಕು, ಯಾವ ದೇಶಗಳನ್ನು ದಾಟಿ ನಾವು ಡೆನ್ಮಾರ್ಕ್ಗೆ ಹೋಗ್ತೀವಿ, ಡೆನ್ಮಾರ್ಕ್ ಇಲ್ಲಿ ಬರುತ್ತೆ. ಸೊ ಡೆನ್ಮಾರ್ಕ್ ಸರೌಂಡಿಂಗ್ ನೇಷನ್ಸ್ ನೋಡೋದಾದರೆ ಈ ಕಡೆ ನಾರ್ವೆ ಇದೆ ಡೆನ್ಮಾರ್ಕ್ ಮೇಲ್ಗಡೆ, ಮುಂದೆ ಇಲ್ಲಿ ಫಿನ್ಲ್ಯಾಂಡ್ ಬರುತ್ತೆ, ಈ ಕಡೆ ರೈಟ್ ಸೈಡ್ ಬೆಲಾರಸ್ ಬರುತ್ತೆ, ಕೆಳಗಡೆ ಪೋಲ್ಯಾಂಡ್ ಇದೆ, ಮತ್ತು ಈ ಕಡೆ ಜರ್ಮನಿ ಬರುತ್ತೆ, ಮುಂದೆ ಈ ಕಡೆ ಯಾವುದು? ನಾರ್ತ್ ಅಟ್ಲಾಂಟಿಕ್ ಓಷನ್ ಬರುತ್ತೆ. ಸೊ ಇದು ಡೆನ್ಮಾರ್ಕ್ನ ಲೊಕೇಶನ್. ಸೊ ಡೆನ್ಮಾರ್ಕ್ ಭಾರತದಿಂದ ಯಾವ ರೀತಿ ಎಲ್ಲಿದೆ, ಯಾವ ಲೊಕೇಶನಲ್ಲಿದೆ, ಸರೌಂಡಿಂಗ್ ನೇಷನ್ಸ್ ಯಾವುದು, ಸೊ ನೆನ್ಪಿಟ್ಕೋಬೇಕು. ಸೊ ಡೆನ್ಮಾರ್ಕ್ನ ರಾಜಧಾನಿ ಯಾವುದು ಅಂತಂದರೆ ಕೋಪನ್ ಹೇಗನ್ ಡೆನ್ಮಾರ್ಕ್ನ ರಾಜಧಾನಿ ಆಗುತ್ತೆ. ಫೆಡ್ರಿಕ್ ಅವರು ಡೆನ್ಮಾರ್ಕ್ನ 10ನೇ ರಾಜನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸೊ ಫೆಡ್ರಿಕ್ ಅವರ ತಾಯಿ ಯಾರು? ಮಾರ್ಗರೇತ್ 52 ವರ್ಷ ರಾಣಿಯಾಗಿ ಅಧಿಕಾರವನ್ನು ನಡೆಸಿರ್ತಾರೆ. ಅದ ನಂತರದಲ್ಲಿ ಇವಾಗ ಫೆಡ್ರಿಕ್ ರವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಇನ್ನು ಡೆನ್ಮಾರ್ಕ್ನ ಅಧಿಕೃತ ಭಾಷೆ ಡ್ಯಾನಿಷ್. ಡೆನ್ಮಾರ್ಕ್ನ ಅಧಿಕೃತ ಭಾಷೆ. ಇಲ್ಲಿನ ಪ್ರಧಾನಮಂತ್ರಿ ಯಾರು ಅಂತಂದರೆ ಪ್ರಸ್ತುತ ಮೆಟ್ರೆ ಫೆಡ್ರಿಕ್ಸನ್ ಪ್ರಸ್ತುತ ಪ್ರೈಮ್ ಮಿನಿಸ್ಟರ್, ಡೆನ್ಮಾರ್ಕ್ನ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇಲ್ಲಿನ ಕರೆನ್ಸಿ, ಡೆನ್ಮಾರ್ಕ್ನ ಕರೆನ್ಸಿ ಡ್ಯಾನಿಷ್ ಕ್ರೋನ್ ಡೆನ್ಮಾರ್ಕ್ನ ಕರೆನ್ಸಿ ಆಗುತ್ತೆ. ಮುಂದಿನ ಪ್ರಶ್ನೆ, ಅಸ್ತ್ರಂ ಅನ್ನುವಂತಹ ತಂತ್ರಾಂಶ ಅಂದರೆ ಇಂಗ್ಲಿಷ್ನಲ್ಲಿ ಆ್ಯಪ್ ಅಂತಾರೆ ಇಂಗ್ಲಿಷ್ನಲ್ಲಿ. ಈ ತಂತ್ರಾಂಶ ಇತ್ತೀಚೆಗೆ ಯಾವ ರಾಜ್ಯ ಬಿಡುಗಡೆ ಮಾಡಿದೆ? ಅಸ್ತ್ರಂ ಅನ್ನುವಂತಹ ಆ್ಯಪನ್ನು ಯಾವ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಇತ್ತೀಚೆಗೆ ಕರ್ನಾಟಕ ಏನು ಮಾಡಿದೆ? ಅಸ್ತ್ರಂ ಅನ್ನುವಂತಹ ಒಂದು ಆ್ಯಪನ್ನು ಸ್ಟಾರ್ಟ್ ಮಾಡಿದೆ. ಯಾಕೆ? ಇದರ ಉದ್ದೇಶ ಏನು ಅಂತಂದರೆ ಸುಗಮ ಸಂಚಾರ ಒಂದು ಟ್ರಾಫಿಕಲ್ಲಿ, ಸೊ ಟ್ರಾಫಿಕನ್ನು ಕಡಿಮೆ ಮಾಡೋಕೆ, ಸೊ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಟ್ರಾಫಿಕನ್ನು ಕಡಿಮೆ ಮಾಡೋಕೆ, ಟ್ರಾಫಿಕನ್ನು ಒಂದು ಸುಗಮ ಸಂಚಾರವನ್ನು ನಿರ್ವಹಣೆ ಮಾಡೋಕೆ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರ ಮೂಲಕ ಏನಾಗುತ್ತೆ ಅಂದರೆ ಕೃತಕ ಬುದ್ಧಿಮತ್ತೆಯಿಂದ, ಸೊ ಇದರ ಹೆಸರೇ ಹೇಳುತ್ತೆ ಅಸ್ತ್ರಂ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಮಾರ್ಟ್ ಟ್ರಾಫಿಕ್ ಎಂಜಿನ್ ಅನ್ನೋದು ಅಸ್ತ್ರಂನ ವಿಸ್ತೃತ ರೂಪ ಆಗುತ್ತೆ. ಸೊ ಈ ಮೂಲಕ 40 ಹೈ ಡೆನ್ಸಿಟಿ ಕಾರಿಡಾರ್ ರಸ್ತೆಗಳಲ್ಲಿ ಒಂದು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋಕೆ ಇದನ್ನು ಮಾಡಿದ್ದಾರೆ.
ಸೊ ಈ ಆ್ಯಪ್ ಮೂಲಕ ಅಡ್ವಾನ್ಸ್ ಆಗಿ ನಾವು ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ಒಂದು ಮಳೆಗಾಲದ ಪರಿಸ್ಥಿತಿಯಲ್ಲಿ ರೋಡ್ಗಳು ಬ್ಲಾಕ್ ಆಗಿದೆ ಅಥವಾ ರೋಡ್ಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಮತ್ತು ಎಲ್ಲಾದರೂ ಅಪಘಾತಗಳಾಗ್ತಾ ಇದೆಯಾ, ಇವೆಲ್ಲವನ್ನ ಕೂಡ ನಾವು ಒಂದೇ ಕಡೆ ಕೂತ್ಕೊಂಡು ಟ್ರ್ಯಾಕ್ ಮಾಡ್ಬೋದು ಈ ಒಂದು ಆ್ಯಪ್ ಮುಖಾಂತರ. ಅದನ್ನು ತಾವು ನೆನ್ಪಿಟ್ಕೋಬೇಕು. ಅಸ್ತ್ರಮ್ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ ಆಗುತ್ತೆ. ಸೊ ಇದನ್ನು ಕರ್ನಾಟಕ ಸರ್ಕಾರ ಆರಂಭ ಮಾಡಿದೆ. ಸಂಚಾರ ವ್ಯವಸ್ಥೆಗೆ ಅನುಕೂಲ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಈ ತಂತ್ರಾಂಶವನ್ನು ರೂಪಿಸಲಾಗಿದೆ. ಮಳೆಗಾಲದ ಪರಿಸ್ಥಿತಿಯಲ್ಲಿ ಒಂದು ರೋಡ್ಗಳ ಬ್ಲಾಕ್ ಆಗೋದಾಗಿರ್ಬೋದು, ಅಪಘಾತಗಳು ಸಂಭವಿಸಿದಾಗ ರೋಡ್ಗಳು ಬ್ಲಾಕ್ ಆದಾಗ ಎಲ್ಲವನ್ನ ಕೂಡ ಒಂದು ಕಡೆ ಕೂತ್ಕೊಂಡು ಟ್ರ್ಯಾಕ್ ಮಾಡ್ಬೋದು ಮತ್ತು ಅಪಘಾತ ಆದಾಗ ಬೇರೆ ಕಡೆ ನಾವು ಕೂಡ ಅದನ್ನು ಟ್ರಾಫಿಕನ್ನು ಶಿಫ್ಟ್ ಮಾಡ್ಬೋದು, ರೀಲೊಕೇಟ್ ಮಾಡ್ಬೋದು. ಎಲ್ಲವೂ ಕೂಡ ಟ್ರ್ಯಾಕ್ ಮಾಡೋಕ್ಕೆ ಈ ಒಂದು ಅಸ್ತ್ರಮ್ ಅನ್ನುವಂತಹ ಆ್ಯಪ್ ಮುಖಾಂತರ ಸಾಧ್ಯ ಆಗುತ್ತೆ. ಸಂಚಾರ ದಟ್ಟಣೆ, ಅಪಘಾತ ಸಂಭವಿಸುವಿಕೆ ಮುಂತಾದ ಮಾಹಿತಿಯನ್ನು ಕಲೆ ಹಾಕೋಕೆ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಬ್ಯಾಂಗ್ಳೂರ್ನಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇಷ್ಟು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಆಗಿರುತ್ತೆ. ಸೊ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ ಕೂಡ ಅವೈಲೇಬಲ್ ಇರುತ್ತೆ, ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕರೆಂಟ್ ಅಫೇರ್ಸ್ನ ನೋಟ್ಸ್, ಕ್ಲಾಸಸ್ ಮತ್ತು ಟೆಸ್ಟ್ ಸಿರೀಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ 1 year ಟೆಸ್ಟ್ ಸಿರೀಸ್ ಕೂಡ ಅವೈಲೇಬಲ್ ಇರುತ್ತೆ ಫ್ರಮ್ 2023. ಸೊ ಎವ್ರಿ ಮಂತ್ ಟೆಸ್ಟನ್ನು ಕೂಡ ತಾವು ಆ್ಯಪಲ್ಲಿ ಅಟೆಂಡ್ ಮಾಡ್ಬೋದು. ಜಾಯಿನ್ ಟು ಲರ್ನ್ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ 9 AM ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕ್ಲಾಸಸ್ಗಳು ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ. ಸೊ ಆ ಕ್ಲಾಸಸ್ಸನ್ನು ಕೂಡ ತಾವು ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.